ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೈ ಹೊಸ ಸಿಎಂ ಆಯ್ಕೆಯ ಬೆನ್ನಲ್ಲೇ ಬಿಜೆಪಿ ಈಗ ಅಲರ್ಟ್ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಬಹುದೊಡ್ಡ ಬದಲಾವಣೆ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕೊಡ್ತಿದ್ದಂತೆ ಬಿಜೆಪಿ ಎಚ್ಚೆತ್ತುಕೊಳ್ತಿದೆ. ಬಿಜೆಪಿಯಲ್ಲೂ ಕೂಡ ಬಹುದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಸಿಎಂ ಇನ್ನು ವಿಪಕ್ಷ ನಾಯಕರಿಬ್ಬರು ಕೂಡ ಒಕ್ಕಲಿಗರು. ಹೀಗಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಈಗ ಎದುರು ಬಿಜೆಪಿಯವರು ಜಾತಿ ಸಮೀಕರಣ ಆಧಾರಿತ ನಾಯಕತ್ವಕ್ಕೆ ಈಗ ಒಂದಿಷ್ಟು ಚಿಂತನೆಗಳಾಗ್ತಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗೋದು ಪಕ್ಕಾ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಬಟ್ ಬಿಜೆಪಿ ಎಚ್ಚೆತ್ತುಕೊಳ್ತಾ ಇದೆ. ವಿಪಕ್ಷ ನಾಯಕ ಶಿವಕುಮಾರ್ ಅವರು ಒಂದೇ ಸಮುದಾಯದಲ್ಲಿ ಗುರುತಿಸಿಕೊಳ್ತಾರೆ, ಒಕ್ಕಲಿಗರು. ಹೀಗಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಆ ನಿಟ್ಟಿನಲ್ಲಿ ಜಾತಿ ಸಮೀಕರಣ ಆಧಾರಿತ ನಾಯಕತ್ವಕ್ಕೆ ಏನಾದರೂ ಬದಲಾವಣೆ ಹೆಜ್ಜೆ ಇಡುತ್ತಾರಾ ಇಲ್ವಾ? ಲಿಂಗಾಯತ ಒಕ್ಕಲಿಗ ಇನ್ನು ದಲಿತ ಸಮೀಕರಣಕ್ಕೆ ಬಿಜೆಪಿ ಫೋಕಸ್ ಮಾಡಿದಂತಿದೆ. 63 ಬಿಜೆಪಿಯ ಶಾಸಕರಲ್ಲಿ ಕೇವಲ 13 ಮಂದಿ ಒಬಿಸಿಯ ಶಾಸಕರಿದ್ದಾರೆ. ಹಿಂದುಳಿದ ವರ್ಗದ ಮತಗಳ ಮೇಲೆ ಕಣ್ಣು ಹಾಕ್ತಾ ಇದೆ ಬಿಜೆಪಿ. ಹೀಗಾಗಿ ವಿಪಕ್ಷ ನಾಯಕ ಸುನೀಲ್ ಕುಮಾರ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಈ ಹಿಂದೆ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ರಾಜ್ಯದ ಸಂಘಟಿತ ವಿಚಾರವಾಗಿ. ಇದೀಗ ಹಿಂದುಳಿದ ವರ್ಗದ ಪ್ರಮುಖ ನಾಯಕ ಸುನೀಲ್ ಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಬದಲಾವಣೆ ಪರ್ವಕ್ಕೆ ಬಿಜೆಪಿ ಕೈ ಹಾಕುತ್ತಾ ಇಲ್ವಾ? ಒಂದೇ ಸಮುದಾಯದ ನಾಯಕರು ಸಿಎಂ ವಿಪಕ್ಷ ನಾಯಕ ಬೇಡ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಒಂದು ಕಡೆ ಸಿಎಂಗೆ ಹೊಸದಾಗಿ ಸಿಎಂ ಪಟ್ಟ ಅಲಂಕರಿಸ್ತಿರೋದಕ್ಕೂ ಬಿಜೆಪಿ ಈಗ ಒಂದು ಬದಲಾವಣೆ ಕೈ ಹಾಕ್ತಿದ್ದಾರೆ. ನಿಜಕ್ಕೂ ಬಿಜೆಪಿ ಬದಲಾವಣೆ ಮಾಡಬೇಕಂತಿರುವಂತ ಉದ್ದೇಶಗಳೇನು? ಬದಲಾವಣೆ ಆದ್ರೆ ಸುನೀಲ್ ಕುಮಾರ್ ಅವರ ಹೆಸರು ಜೊತೆಲಿ ಇನ್ಯಾರ್ಯಾರು ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ? ಎಸ್, ಹೌದು. ಏನು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕವಾಗಿ ಈಗ ಸಿಎಂ ಡಿ ಕೆ ಶಿವಕುಮಾರ್ ನೂತನ ಸಿಎಂ ಆಗಿ ಈಗ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಲ್ಲ ಒಂದು ಕಡೆ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಒಬಿಸಿ ಸಮುದಾಯದ ನಾಯಕರಾಗಿದ್ದರು. ಸಿಎಂ ಡಿ ಕೆ ಶಿವಕುಮಾರ್ ಇವಾಗ ಒಕ್ಕಲಿಗ ಸಮುದಾಯದ ನಾಯಕರುಗಳು. ಇತ್ತ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸಹ ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ತಕ್ಕಂಥದ್ದು. ಈಗ ಎಲ್ಲೋ ಒಂದು ಕಡೆ ಬಿಜೆಪಿಯ ಚಿಂತನೆ ಒಬಿಸಿ ನಾಯಕರಿಗೆ ಪಟ್ಟವನ್ನು ಕಟ್ಟಬೇಕು, ರಾಜ್ಯದಲ್ಲಿ ಒಬಿಸಿ ಸಮುದಾಯವನ್ನು ಬಿಜೆಪಿ ತನ್ನತ್ತ ಸೆಳೆದುಕೊಳ್ಬೇಕು, ಮುಂದಿನ 2028ರ ಚುನಾವಣೆಗೆ ಈ ಒಂದು ಹೆಜ್ಜೆಯನ್ನು ಇಟ್ಟರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ, ಇತ್ತ ಮತ್ತೊಂದು ಕಡೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರ ಏನು ಕಾರ್ಯವೈಖರಿಯನ್ನು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ, ವರಿಷ್ಠರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಕಾರಣ ಆಗಿದೆ ಅನ್ನುವಂತಹ ವಿಚಾರಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಾಗಿರ್ಬೋದು, ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಎಲ್ಲೋ ಒಂದು ಕಡೆ ನಾಯಕತ್ವದಲ್ಲಿ ಹಿಂದುಳಿದಿದ್ದಾರೆ ಅನ್ನುವಂಥದ್ದು ಕೂಡ ಇವೆಲ್ಲ ವಿಚಾರಗಳು ಇದಾಗಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ನಡುವೆ ಒಂದು ರೀತಿ ಸಮನ್ವಯತೆ ಕೊರತೆ ಇದೆ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಕೂಡ ಇದು ಬಿಜೆಪಿಯನ್ನು ರಾಜ್ಯದಲ್ಲಿ ಒಂದು ರೀತಿ ಕುಂಠಿತಕ್ಕೂ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರನ್ನ ಈ ಒಂದು ತಲೆದಂಡ ಆಗುತ್ತೆ ಅನ್ನುವಂಥ ವಿಚಾರಗಳು ಈ ಹಿಂದೆಯೂ ಕೂಡ ಇದ್ವು. ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡು ಆರ್ ಅಶೋಕ್ ಅವರಿಗೆ ಒಂದು ರೀತಿಯಾಗಿ ಗಡುವನ್ನು ಕೊಡ್ತು. ಆದರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ವಿಪಕ್ಷ ನಾಯಕರ ಖಾತೆಯನ್ನು ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದಿದ್ರು. ಇದಾದ ಬಳಿಕ ಈಗ ಜಾತಿ ಆಧಾರದ ಮೇಲೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರನ್ನ ಒಬಿಸಿ ಸಮುದಾಯದ ನಾಯಕರಾಗಿದ್ರಲ್ಲ ಇವ್ರನ್ನ ಕೆಳಗಿಳಿಸುವ ಮುಖಾಂತರವಾಗಿ ಬಿಜೆಪಿ ಹಿಂದುಳಿದ ವರ್ಗಗಳ ಸಮುದಾಯ ಅನ್ನುವಂಥ ಚರ್ಚೆಗಳು ಕಾರಣ ಆಗಿರ್ತದೆ. ಅಖಿಲೇಶ್, ಅಂದ್ರೆ ಕಿರಣ್, ಈಗ ಒಂದ್ ಕಡೆಯಲ್ಲಿ ಬಿಜೆಪಿ ಕೂಡ ಅಲರ್ಟ್ ಆಗ್ತಿದೆ. ಹೊಸ ಸಿಎಂ ಮತ್ತೊಂದು ಇನ್ನೇನು ಕೆಲ ತಿಂಗಳಲ್ಲೇ ಇನ್ನೇನು ಅಧಿವೇಶನ ಬಂದ್ಬಿಡುತ್ತೆ. ಅಧಿವೇಶನಕ್ಕೆ ಕಟ್ಟಿ ಹಾಕೋದಕ್ಕೆ ತಯಾರಿಗಳು ಆಗ್ತಾ ಇದೆಯಾ? ಅಂಥದ್ದೊಂದು ಬದಲಾವಣೆ ಆದ್ರೆ ಈಗ ಸುನೀಲ್ ಕುಮಾರ್ ಅವರಿಗೆ ವಿಪಕ್ಷ ಸ್ಥಾನ ಕೊಟ್ರೆ ಅದನ್ನ ಆಕ್ಷೇಪ ಮಾಡುವಂತ ನಾಯಕರಿದ್ದಾರೆ. ಅಸಮಾಧಾನಗಳಾಗುತ್ತಾ? ಏನ್ ನಡೆಯುತ್ತೆ? ಬಿಜೆಪಿ ಅಷ್ಟು ಈಸಿ ಇದೆಯಾ ಅಂತ? ಎಸ್, ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಹೈಕಮಾಂಡ್ನ ನಾಯಕರುಗಳು ತೆಗೆದುಕೊಂಡಂಥ ನಿರ್ಧಾರಗಳು ರಾಜ್ಯದ ಮೇಲೆ ಒಂದು ರೀತಿ ಇಂಪ್ಯಾಕ್ಟ್ ಆಗ್ತವೆ. ಯಾಕಂತ ಹೇಳಿದ್ರೆ ಸುನೀಲ್ ಕುಮಾರ್ ಅವರು ಒಬಿಸಿ ಸಮುದಾಯದ ನಾಯಕರುಗಳು. ಈಗಾಗಲೇ ಬಿಜೆಪಿಯಲ್ಲಿ 66 ಜನ ಶಾಸಕರು ಇರ್ತಕ್ಕಂಥದ್ದು. ಅಲ್ಲಿ 13 ಜನರ ಶಾಸಕರುಗಳು ಮಾತ್ರ ಎಲ್ಲೋ ಈಗ ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕರುಗಳಾಗಿರ್ತಕ್ಕಂಥದ್ದು. ಉಳಿದೆಲ್ಲ ನಾಯಕರುಗಳು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಸಮುದಾಯಗಳ ನಾಯಕರುಗಳೇ ಆಗಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಒಬಿಸಿ ಸಮುದಾಯದ ನಾಯಕರನ್ನ ರಾಜ್ಯದಲ್ಲಿ ವಿಪಕ್ಷ
ನಾಯಕನ ಸ್ಥಾನಕ್ಕೆ ಕೂರಿಸುವ ಮುಖಾಂತರವಾಗಿ ಅದರ ಜೊತೆಗೆ ಸುನೀಲ್ ಕುಮಾರ್ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಕೂಡ ರಾಜ್ಯದಲ್ಲಿ ಹೆಚ್ಚಿಸ್ತಾ ಇರತಕ್ಕಂಥದ್ದು ಮತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ವಿರುದ್ಧವಾಗಿ ಆಡಳಿತ ಪಕ್ಷದ ಮೇಲೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಮತ್ತು ಅವರು ಕೊಡುವಂಥ ಉತ್ತರಗಳವರು ವೈಯಕ್ತಿಕವಾಗಿ ವರ್ಚಸ್ಸು ಇರತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಅವರು ಸಂಘಟನೆಯ ಜೊತೆಗೆ ಬಂದಿರತಕ್ಕಂತಹ ವ್ಯಕ್ತಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಒಂದು ಯಾವುದೇ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಚಾಣಕ್ಷತನವನ್ನು ಹೊಂದಿದ್ದಾರೆ ಎನ್ನುವಂಥ ವಿಚಾರಗಳನ್ನು ಈಗಾಗಲೇ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಅವರನ್ನು ಬದಲಿಸಿ ಸುನೀಲ್ ಕುಮಾರ್ ಅವರಿಗೆ OBC ಸಮುದಾಯದ ನಾಯಕನಿಗೆ ಪಟ್ಟವನ್ನು ಕಟ್ಟುವಂಥ ಬಗ್ಗೆ ಚರ್ಚೆಯನ್ನು ನಡೆಸಿ ಸುನೀಲ್ ಕುಮಾರ್ ಅವರ ಎಲ್ಲೋ ಒಂದು ಕಡೆ ಮುಖ ಮಾಡಿದಂತೆ ಕಾಣ್ತಾ ಇದೆ ಅಖಿಲೇಶ್ ಬಿಜೆಪಿ ಹೈಕಮಾಂಡ್. ಎಸ್ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.